ಮಿತ್ರದ್ರೋಹಿ ಟರ್ಕಿಗೆ ಭಾರತದ ಬಾಯ್ಕಾಟ್ ಶಿಕ್ಷೆ. ಟರ್ಕಿಯ ವಿರುದ್ಧ ಭಾರತದಲ್ಲಿ ಈಗ ಜೋರಾಗಿದೆ ಬ್ಯಾನ್ ಅಸ್ತ್ರ. ಒಟ್ಟಾರೆ ಟರ್ಕಿಯ ವಸ್ತುಗಳನ್ನು ನಾವು ವ್ಯಾಪಾರ ಮಾಡೋದಿಲ್ಲ ಅಂತ ಈಗ ವ್ಯಾಪಾರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಟರ್ಕಿ ಮೂಲದ ಕಂಪನಿ ಮುಂಬೈ ಏರ್ಪೋರ್ಟ್ ನಿರ್ವಹಣೆ ಮಾಡುತ್ತೆ. ಸೊ ಟರ್ಕಿಯ ಸೆಲೆಬಿನಾಸ್ ಕಂಪನಿ ಮುಂಬೈ ಏರ್ಪೋರ್ಟ್ ನಿರ್ವಹಣೆ ಮಾಡುವಂಥದ್ದು. ಹಾಗಾಗಿ 10 ದಿನದಲ್ಲಿ ಜಾಗ ಖಾಲಿ ಮಾಡುವಂತೆ ಶಿವಸೇನೆ ಡೆಡ್ ಲೈನ್ ಅನ್ನು ಕೊಟ್ಟಿದೆ. ಮುಂಬೈನಲ್ಲಿರುವಂತಹ ಈ ಒಂದು ಕಂಪನಿ ಹೀಗಾಗಿ ಹಲವು ಕಡೆಗಳಲ್ಲಿ, ಭಾರತದ ಹಲವು ಕಡೆಗಳಲ್ಲಿ ಅವರ ಟರ್ಕಿ ಆ್ಯಪಲ್ಗಳನ್ನು ನಾವು ಖರೀದಿ ಮಾಡಲ್ಲ ಅಂತ ಹೇಳ್ತಿರಬಹುದು. ಹಲವಾರು ವಸ್ತುಗಳನ್ನು ನಾವು ಖರೀದಿ ಮಾಡಲ್ಲ ಅಂತ, ರಾಜಸ್ಥಾನದಲ್ಲೂ ಕೂಡ ಮಾರ್ಬಲ್ಸ್ಗಳನ್ನು ನಾವು ಖರೀದಿ ಮಾಡಲ್ಲ ಅಂತ ಈಗಾಗಲೇ ಬಾಯ್ಕಾಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಟರ್ಕಿ ಯಾವ ರೀತಿಯಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಯುದ್ಧದಲ್ಲಿ ವರ್ತನೆ ಮಾಡ್ತು, ಅದಕ್ಕೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಅವರ ಪ್ರಜೆಗಳನ್ನೇ ಕಳಿಸೋ ಮೂಲಕವಾಗಿ ಸಹಕಾರವನ್ನು ಕೊಡ್ತು ಮತ್ತು ಡ್ರೋನ್ಗಳನ್ನು ಕಳಿಸ್ತು, ಇದೆಲ್ಲವನ್ನು ಗಮನಿಸಿದ ನಂತರದಲ್ಲಿ ಈ ಕೂಗು ಹೆಚ್ಚಾಗಿದೆ.